ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮ್ಮ ನಮಸ್ತೆ, ಹೇಗಿದ್ದೀರಾ? ಹಾ ಯಶೋಧ, ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದೀಯಾ? ನಾನು ಕೂಡ ಆರಾಮಾಗಿದ್ದೀನಿ. ನಂಗ್ ಸಿಕ್ಕ ಮಾಹಿತಿ ಪ್ರಕಾರ ಈಗ ಏನು ಪ್ರೇಮ್ ಅವ್ರ ಮೇಲೆ ದಾಳಿ ಆಗ್ತಾ ಇದೆ ಒಂದ್ ರೀತಿಯಲ್ಲಿ, ಅದು ನಿಮ್ಗೆ ಮನಸ್ಸಿಗೆ ನೋವು ತಂದಿದೆ ಅಂತ ಗೊತ್ತಾಯ್ತು ನನ್ಗೆ. ಅದಕ್ಕೋಸ್ಕರ ಮಾತಾಡೋಣ ಅಂತ ಫೋನ್ ಮಾಡ್ದೆಮ್ಮ. ಹೂನಮ್ಮ, ನನ್ಗೇನ್ ಅನ್ಸುತ್ತೆ ಅಂದ್ರೆ ಎಲ್ರೂ ಎಲ್ಲಾ ತರ ಹಾಡುಗಳು ಮಾಡಿದ್ದಾರೆ. ಯಾರು ಏನ್ ಇದೇ ತರ ಹಾಡು ಮಾಡ್ಬೇಕು ಅಂತ ಅವ್ರಿಗೂ ಇಂಟೆನ್ಷನ್ ಇರಲ್ಲ. ಮಾಡ್ಬೇಕಾದ್ರೆ ಎಲ್ಲಾ ಆಡಿಯನ್ಸ್ ಎಲ್ರನ್ನೂ ನೋಡ್ಕೊಂಡ್ ಮಾಡೋಣ ಅಂತ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಅವ್ರ ಹಾಡುಗಳು ಯಾವ್ದು ಹಿಂದೆ ಈ ತರ ಇರ್ಲಿಲ್ಲ ಪ್ರೇಮ್ ಅವ್ರದ್ದು, ಆಯ್ತಾ? ಇದು ಅವರು ಎಲ್ರ ತರ ಒಂದು ಈಗ ಹೇಳ್ತಾರೆ, ನನ್ಗೆ ಹೇಳ್ತಾರೆ ಯಶೋಧ, ನಾನೇನೋ ಅಪ್ಡೇಟ್ ಆಗಿಲ್ಲ ಅಂತಾರೆ ಜನ. ಅದೇ ತರ ಪ್ರೇಮ್ ಅವರು ಅಪ್ಡೇಟ್ ಆಗೋಣ ಅಂತ ಮಾಡಿರ್ಬೋದು, ತಪ್ಪಲ್ಲ. ಅದು ಜನಕ್ಕೆ ಇಷ್ಟ ಆಗಿಲ್ಲ ಅಂತ ಗೊತ್ತಾದ ತಕ್ಷಣ ಅವ್ರು ಮಾಡಿರೋದ್ ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನ ಡಿಲೀಟ್ ಮಾಡಿ ರೆಡಿ ಮಾಡ್ತೀನಿ ಅಂತಾನು ಅವ್ರು ಒಪ್ಕೊಂಡಿದ್ದಾರೆ, ಆಯ್ತಾ? ಅದಕ್ಕೆ ಕರೆಕ್ಟ್ ಆಗಿ ಇವ್ರು ಅವ್ರ ಮನೆಯಲ್ಲಿ ಫ್ಯಾಮಿಲಿ ಒಳಗಡೆ ಹೋಗಿ ಅವ್ರ ತಾಯಿನ ಬೈಯೋದು, ರಕ್ಷಿತನ ವಿಷಯಕ್ಕೆ ಹೋಗೋದು, ಇದೆಲ್ಲ ಎಷ್ಟು ಕರೆಕ್ಟ್ ಅಂತ. ಹೌದು, ಫ್ಯಾಮಿಲಿ ನೋಡಿ, ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್. ಈಗ ನಮ್ಮಲ್ಲಿ ಪ್ರೊಡ್ಯೂಸರ್ಸೇ ಇಲ್ಲ, ಡೈರೆಕ್ಟರ್ ಇಲ್ಲ, ಆಕ್ಟರ್ ಇಲ್ಲ, ಆಯ್ತಾ? ಎಲ್ಲರಿಗೂ ಒಂದ್ ಸಮಸ್ಯೆ ಇದೆ. ಹೇಳ್ತಾರೆ ಜನ ಸಿನಿಮಾ ನೋಡ್ತಿಲ್ಲ ಅಂತ. ಈ ತರ ಗೊಂದಲಗಳು ಮಾಡ್ಕೊಂಡು ಎಲ್ಲ ಇಲ್ಲೇ ಯೂಟ್ಯೂಬ್ ಅಲ್ಲೇ ಎಲ್ಲ ಗೊಂದಲ ಮಾಡ್ಬಿಟ್ರೆ ಥಿಯೇಟ್ರಿಗೆ ಯಾರು ಹೋಗ್ತಾರಮ್ಮ? ಹೌದು. ಪ್ರೊಡ್ಯೂಸರ್ ಎಲ್ಲ ಹೋಗ್ಬೇಕಮ್ಮ? ಇಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡ್ತಿರೋ ಪ್ರೊಡ್ಯೂಸರ್ಸ್ ಖಂಡಿತ ಬರ್ತಾ ಇರೋದು ದೊಡ್ಡ ಪ್ರೊಡ್ಯೂಸರ್. KVN ಅವರು ತುಂಬಾ ದೊಡ್ಡದಾಗಿ ಎಲ್ಲಾ ಸಿನಿಮಾ ಕೊಡ್ತಾ ಇದಾರೆ. ಎಲ್ಲಾ ಸಿನಿಮಾಗೂ ಏನೋ ಒಂದ್ ಕೊಕ್ಕೆ ತರೋದು. ಹೌದು. ಅವರು ಬಂದಿದಾರಲ್ಲ ನಮ್ ಕನ್ನಡಕ್ಕಂತ ದೊಡ್ಡ ಪ್ರೊಡ್ಯೂಸರ್ ಅಂತ ಖುಷಿ ಪಡ್ಬೇಕು. ಎಲ್ಲದಕ್ಕೂ ಒಂದ್ ಕೊಕ್ಕೆ ತೆಗೆದ್ಬಿಟ್ರೆ, ಅಯ್ಯೋ ಇದ್ ಕಟ್ಕೊಂಡ್ ಏನ್ ಬಿಡು, ಇದ್ ಬೇಡ, ಇನ್ನೊಂದ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗ ಅಂತ ಮೂಡ್ ಬಂದ್ರೆ ಏನ್ ಮಾಡ್ತಾರೆ ಇವ್ರು? ನಿಮಗೆ ಏನ್ ಅನ್ಸ್ತಮ್ಮ? ಈಗ ಇದೆಲ್ಲ ಇಷ್ಟೆಲ್ಲ ಬೆಳವಣಿಗೆ ನೋಡ್ತಿರ್ಬೇಕಾ ನಿಮ್ಗೆ ಏನ್ ಅನ್ಸ್ತು? ಅಲ್ಲ, ನನ್ಗೇನ್ ಅನ್ಸುತ್ತೆ ಗೊತ್ತಾ, ನಾವು ಕನ್ನಡದವರಾಗಿ ನಮ್ಮನ್ನ ನಾವೇ ಕಾಲ ಎಳ್ಕೊಂಡು ನಮ್ ಬಗ್ಗೆ ನಾವೇ ಬ್ಲೇಮ್ ಮಾಡ್ಕೊಂಡು ಇರೋದು ಎಷ್ಟು ಕರೆಕ್ಟ್? ಹೌದು, ಅವ್ರು ಹೇಳಿದ್ ತಪ್ಪಲ್ಲ. ಈಗ ಕಾನೂನ್ ಪ್ರಕಾರ ಅವ್ರು ಬೇಡ ಅಂತ ತೆಗಿಲಿ, ಪ್ರೇಮ್ ಅವ್ರಿಗೆ ತೆಗಿಬೇಕು ಅಂತ ತೆಗಿಸ್ಲಿ. ಅದ್ ಬಿಟ್ಟು ಅವ್ರ ತಾಯಿಗ್ ಬೈಯೋದು, ಅವ್ರ ಮನೇಲಿ ಹೋಗಿ ರಕ್ಷಿತನ್ ಬಗ್ಗೆ ತಗೊಳೋದು, ಇದೆಲ್ಲ ಕರೆಕ್ಟ್ ಇಲ್ಲ. ಇದು ಯಾವಾಗ್ಲೂ ಏನಾದ್ರೂ ಒಂದು ಅಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿರ್ತಾರಲ್ಲ ಅದನ್ನ ಹೇಳಲ್ಲ. ಇಂಥದ್ದು ಒಂದು ಸಿಕ್ಕಿದಾಗ ಇಡೀ ಊರಲ್ಲೆಲ್ಲ ನಿಂತ್ಕೊಂಡ್ ಜಗಳಕ್ ಹೋದಂಗ್ ಹೋಗ್ತಾರಲ್ಲ. ಎಲ್ಲಿಗ್ ಹೋಗ್ತಾ ಇದೆ ನಮ್ ಕನ್ನಡ ಚಿತ್ರರಂಗ? ನಮ್ಮವ್ರು ನಮ್ಮನ್ನೇ ಹಾಳು ಮಾಡಕ್ ರೆಡಿ ಆಗಿದಾರಲ್ಲ. ನಮ್ಮವ್ರೆ ಹೊರಗಡೆ ಯಾರಾದ್ರೂ ಬಂದ್ ಮಾಡಿದ್ರೆ ಅವ್ರನ್ನ ಅವಾಯ್ಡ್ ಮಾಡ್ಬೋದೆ, ನಮ್ಮವ್ರೆ. ನಾವೇ ಕನ್ನಡ ಮಾನ ಮರ್ಯಾದೆ ಕಳಿಯೋದು, ಕನ್ನಡದಲ್ಲಿ ಕಚ್ಚಾಡ್ತಾವ್ರೆ ಅಂತ ಹೊರ ಭಾಷೆಯವರು ನಮ್ಮನ್ನ ಆಡ್ಕೊಳಂಗ್ ಮಾಡೋದು ಅಲ್ವಾ? ಹೌದು. ನಾವೇ ತಪ್ಪನ್ನ ಮುಚ್ಕೊಂಡು ಸರಿ ಮಾಡ್ಕೊಂಡು ದೊಡ್ಡವರು ಆಯ್ತು ಪ್ರೇಮ್ ಮಾಡಿದ್ ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಮಿಸ್ ಆಗಿದೆ. ಅದನ್ನ ಹೇಳ್ತಾ ಇದಾರೆ, ನಾನ್ ಏನ್ ಬೇಕು ಅಂತ ಮಾಡಿಲ್ಲ ಅಂತ. ಅದನ್ನ ಸ್ವಲ್ಪ ಅಲ್ಲಿಗೆ ಬಿಟ್ಬಿಟ್ಟು ಇನ್ ಮುಂದೆ ಬೇರೆ ಹಾಡ್ ಬರೀಲಿ. ದೊಡ್ಡದು ಮಾಡೋದ್ನ ಬೇರೆಯವರೆಲ್ಲ ಹೆಂಗ್ ಗೊತ್ತಮ್ಮ, ಇಷ್ಟು ದೊಡ್ಡದು ಮಾಡಕ್ ಹೋಗಲ್ಲ. ನಮ್ಮಲ್ಲಿ ಎಲ್ಲಿ ದೊಡ್ಡದು ಮಾಡೋಣ? ನೀವು ಅಷ್ಟೇ, ಟಿವಿ ಅವರು ಬರೀ ನೆಗೆಟಿವ್ ಪ್ರಶ್ನೆ ಕೇಳೋದು ನಿಮ್ದು. ಎಲ್ಲಿ ಸಿಗುತ್ತೆ ನೆಗೆಟಿವ್, ಎಲ್ಲಿ ಕೆತ್ಕೋಣ ಅನ್ನೋದಕ್ಕೂ ಇವ್ರು ಮಾಡೋದಕ್ಕೂ ಕರೆಕ್ಟ್ ಆಗಿದೆ. ಈಗ ತುಂಬಾನೇ ಬೇಜಾರಾಯ್ತು ನನ್ಗೆ ಅವ್ರ ತಾಯಿ ವಿಷಯಕ್ಕೆಲ್ಲ ಹೋಗಿರೋದು ಎಷ್ಟು ಕರೆಕ್ಟ್ ಅಂತ. ಇವಾಗ ಅವ್ರ ತಾಯಿ ಇದ್ದಾಗ ಒಂಥರ ಬರೀತಾ ಇದ್ರು, ಈಗ ಅವ್ರ ತಾಯಿ ಇಲ್ಲ ಅಂತ ಅವ್ರ ತಾಯಿ ಮೇಲೆ ಖಂಡಿತ ಇಲ್ಲ. ಅವ್ರಿಗೆ ಯಾವ ಇದ್ರಲ್ಲಿ ಯಾವ ಹಾಡನ್ ಫುಲ್ ಕೇಳಿಲ್ಲ ನಾವು. ಒಂದ್ ಸ್ಟಾರ್ಟಿಂಗ್ ಲೈನ್ ಕೇಳಿದೀವಿ. ಸಿನಿಮಾಲಿ ಯಾವ ಸಿಚುವೇಶನ್ಗೆ ಹಾಡ್ ಬರ್ದ್ರೋ ಏನೋ ಗೊತ್ತಿಲ್ಲ, ಬಟ್ ಇಷ್ಟ ಆಗಿಲ್ಲ ಅಂದ್ರೆ ಬೇಡ, ತೆಗ್ದಾಕಣ. ಸಿನಿಮಾ ಪೂರ್ತಿ ನೋಡ್ಬೇಕಲ್ಲ ಯಶೋಧ, ಸಿನಿಮಾ ಏನ್ ಡಿಮ್ಯಾಂಡ್ ಮಾಡಿದೆ, ಸಿನಿಮಾ ಸಿಚುವೇಶನ್ ಏನ್ ಹ್ಯಾಂಡಲ್ ಮಾಡಿದ್ದಾರೆ ಎಲ್ಲಾ ನೋಡ್ಬೇಕು. ಬೇಡ, ಇಷ್ಟೊಂದ್ ಜನಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ತರನೇ ಬರೀತೀನಿ ಅಂತ ಹೇಳಿದಾರಲ್ಲ ಅವರು. ಹೌದು, ಹೇಳಿದ್ದಾರೆ. ಅದು ಕೂಡ ದಾಳಿ ಮುಂದುವರೆದಿದೆ. ಇವಾಗ ಅವರು ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಈಗ ತಾಯಿ ಅಂತ ಕೊಟ್ಟಿದಾರಮ್ಮ ಅವರೆಲ್ಲ. ಎಂತೆಂತ ಹಾಡು ಇವತ್ ಹಾಕಿದ್ರು ಅವ್ರ ಹಾಡು ಕೇಳ್ಬೇಕು ಅನ್ಸುತ್ತೆ. ಈಗ ಯಾರೇ ಒಳ್ಳೊಳ್ಳೆ ಕೆಲ್ಸ ಮಾಡಿರ್ಲಿ, ಅದನ್ನ ಮುಚ್ಬಿಟ್ಟು ಇಂಥದನ್ನ ತಗೊಂಡು ದೊಡ್ಡದು ಮಾಡೋದು, ಒಂದು ನೆಗೆಟಿವ್ ಇಟ್ಕೊಂಡು ಎಷ್ಟು ದೊಡ್ಡದು ಮಾಡ್ತಾರೆ. ಇದು ಎಲ್ಲಿಗೆ ಹೋಗ್ತಾ ಇದೆ ನಮ್ ಕನ್ನಡ ಚಿತ್ರರಂಗ ಅಂತ ಅರ್ಥ ಆಗ್ತಿಲ್ಲ ನನಗೆ. ಜೋಗಿ ಸಿನಿಮಾದ ಹಾಡಿನ ಬಗ್ಗೆ ಆಗ್ಲೇ ಹೇಳ್ತಾ ಇದ್ರಿ ನನಗೆ, ಈ ತರ ಅದನ್ನ ಕೇಳಿ ರಜನಿಕಾಂತ್ ಅದನ್ನ ಹೇಳಿ ಅಮ್ಮ. ಅದೇ ಅಮ್ಮ, ರಜನಿಕಾಂತ್ ಅವರು ಅಪ್ಪಾಜಿ ಅವರು ಜೋಗಿ ಸಿನಿಮಾನ ನೋಡ್ಕೊಂಡ್ ಈಚೆ ಬಂದು ಇಬ್ರು ಅಪ್ಪಾಜಿ ಅವ್ರು ಹಂಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಂತೆ. ಜೋಗಿ ಸಿನಿಮಾಲಿ ಆ ಮಶಾಣದ ಹತ್ರ ಅಮ್ಮ ಮಗಂದು ಒಂದು ಹಾಡಾಕಿ ಅವ್ರ ಶಿವಣ್ಣ ಹುಡ್ಕೊಂಡ್ ಹೋಗ್ತಾರಲ್ಲ, ರಜನಿಕಾಂತ್ ಅಣ್ಣವ್ರು ಒಟ್ಟಿಗೆ ಕುತ್ಕೊಂಡ್ ನೋಡ್ಬಿಟ್ಟು ನಿನ್ನಲ್ಲಿ ನಿನಗೆ ಕಲೆ ಒಲ್ದಿದೆ ಹೋಗು ಕಂದ ಅಂದ್ರಂತೆ ಅಣ್ಣವ್ರು. ಯಾರಿಗೆ? ಪ್ರೇಮ್ ಅವ್ರಿಗೆ. ಅಂತಂತ ಒಳ್ಳೆ ಕೆಲ್ಸನೂ ಮಾಡಿದ್ದಾರೆ ಪ್ರೇಮ್ ಅವರು. ರಕ್ಷಿತ್ ಅವರು ಸುಮಾರು ಸಿನಿಮಾ ಕೊಟ್ಟಿದ್ದಾರೆ, ಅದನ್ನ ಅವರು ಅವ್ರ ಯಜಮಾನ್
ಯಜಮಾನ್ರಿಗೆ ಅವ್ರೇನು ಹೇಳೋಷ್ಟಿಲ್ಲ, ಅವರೇ ಎಲ್ಲ ಮಾಡ್ತಾರೆ. ಡೈರೆಕ್ಟರ್ ಅವರು, ಇವ್ರು ಆಕ್ಟ್ರು. ಎಲ್ಲ ಮನೆಯವ್ರನ್ನೆಲ್ಲ ಸೇರಿಸಿ ಮಾತಾಡೋದು. ಒಳ್ಳೆ ಕೆಲಸ ಮಾಡಿರೋದನ್ನ ಬಿಟ್ಟೇ ಬಿಡ್ತಾರಲ್ಲ ಯಶೋದ. ಬಹಳ ಬೇಜಾರಾಗುತ್ತೆ ಇದು ನೋಡಿ. ನಮಗ್ ನಾವೇ ಸರಿ ಮಾಡ್ಕೋಬೇಕು ಇದನ್ನ. ಯಶದಾಗ್ಲಿ, ಪ್ರೇಮ್ದಾಗ್ಲಿ, ಮತ್ತೆ ಸುದೀಪ್ ಅವ್ರದ್ದಾಗ್ಲಿ ಎಲ್ಲ ಬರೀ ಒಂಥರ ನಾವು ಜಗಳಕ್ಕೆ ರೆಡಿ ಆಗ್ತಾ ಇದೀವಿ ಅನ್ಸ್ತಾ ಇದೆ. ಬಗೆಹರಿಸ್ಕೋಬೇಕು. ಆಯ್ತು, ತಪ್ಪಾಗುತ್ತೆ, ತಪ್ಪಿಲ್ದಿರೆ ಮನುಷ್ಯ ಯಾರವ್ರು ತೋರ್ಸಮ್ಮ, ತಪ್ಪೇ ಮಾಡದೇ ಇರೋ ಮನುಷ್ಯನ್ ತೋರ್ಸಮ್ಮ. ಹೌದು, ಯಾರೇ ಮಾಡಿದ್ರು ಇಷ್ಟ ಆಗಿಲ್ವಾ ಚೇಂಜ್ ಮಾಡಕ್ ಅವಕಾಶ ಇದೆ. ಇದಕ್ಕೆಲ್ಲ ಪ್ರೊಡ್ಯೂಸರ್ ಸಹಕಾರ ಕೊಡ್ತಾರೆ. ಜನ ಒಪ್ಪಿಲ್ಲ ಅಂದ್ರೆ ಅವರು ಕೊಡ್ಬೇಕು, ಇವರು ಕೊಡ್ಬೇಕು. ಎಲ್ಲಿಗೆ ಹೋಗ್ತಾ ಇದೆ? ಅವ್ರ ತಾಯಿ ಬಗ್ಗೆ ಎಲ್ಲ ಮಾತಾಡಿದ್ ನನಗ್ ಬಹಳನೇ ಬೇಜಾರಾಯ್ತು. ಏನು ಒಂದು ನೆಗೆಟಿವ್ ಸಿಗಿ ಅಷ್ಟು ತಾಯಿ ಬಗ್ಗೆ ಹಾಡ್ಬಾರ್ದಾರೆ ಅವಾಗ ಹೇಳಿಲ್ಲ ಇವರು, ಆಯ್ತಾ? ಇವಾಗ ಹೇಳ್ತಾರೆ ಅಂದ್ರೆ ಅದಕ್ಕೆ ಒಂದಕ್ಕಿಷ್ಟು ತಾಯಿನ ಹೇಳಿ ಅವಶ್ಯಕತೆ ಇದೆಯಾ ಅಂತ? ಖಂಡಿತ ಇಲ್ಲಮ್ಮ. ಅಲ್ವಾ? ನೀವೆಲ್ಲ ಅದನ್ನ ಹೇಳ್ಬೇಕು. ನೀವು ಬರೀ ಟಿವಿಲಿ ಮೈಕ್ ಇಟ್ಕೊಂಡು ಅಮ್ಮ ಇದ್ ಹಿಂಗಾಯ್ತಂತೆ ಅದ್ ಹಂಗಾಯ್ತಂತೆ ನೀವ್ ಹೇಳ್ಬೇಕು ಇದನ್ನ. ಎಷ್ಟೊಂದು ಒಳ್ಳೊಳ್ಳೆ ಹಾಡು ಬರ್ದಿದ್ದಾರೆ ಪ್ರೇಮ್ ಅವರು, ಆಯ್ತಾ? ಆಮೇಲೆ ಪ್ರೇಮ್ ಅವ್ರು ಒಬ್ರು ಪರ ಮಾತಾಡ್ತಿಲ್ಲ ನಾನು. ಯಾರಿಗೇ ತೊಂದ್ರೆ ಆಗ್ಲಿ ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ನಾವೆಲ್ಲ ಒಗ್ಗಟ್ಟಾಗಿ ಇರ್ಬೇಕು, ಗೊತ್ತಾಯ್ತಾ? ನಮ್ಮಲ್ಲಿ ನಾವೇ ಕಾಲ ಹೇಳ್ಕೊಂಡು ನಿಂತ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ? ಎಸ್ ಅಮ್ಮ, ಥ್ಯಾಂಕ್ ಯು ಅಮ್ಮ. ಜೀ ಕನ್ನಡ ನ್ಯೂಸ್ ಜೊತೆ ಮಾತಾಡಿ ನನಗೆ ಅದೇ ನನ್ಗೆ ತುಂಬಾನೇ ಬೇಜಾರಾಯ್ತು. ಅವ್ರ ತಾಯಿ ಬಗ್ಗೆ ಎಲ್ಲ ಬರೆಯೋದು. ಪ್ರೇಮ್ ಅವರು ತಾಯಿ ಬಗ್ಗೆನೇ ಹಾಡ್ ಬರ್ದವ್ರೆ. ಆಮೇಲೆ ಇವತ್ತು ಅವರು ತೋಟದಲ್ಲಿ ಹೋಗಿ ಹಸು ಕರು ಹೊಲ ಎಲ್ಲಾ ನೋಡ್ತಾರೆ. ಅವ್ರಿಗೆ ಇನ್ನೂ ಹಳ್ಳಿ ಕಲ್ಚರ್ ಹೋಗಿಲ್ಲ. ಏನೋ ಇದೆಯಲ್ಲ, ಕೆಲವ್ರು ಹೇಳ್ತಾರೆ ನೀನ್ ಅಪ್ಡೇಟ್ ಆಗಿಲ್ಲ, ಇದ್ದಂಗೆ ಇದೆಯಾ ಅಂತ. ನನಗೂ ಹೇಳ್ತಾರೆ ತುಂಬಾ ಜನ, ಹಳ್ಳಿಯವ್ರ ತರ ಇದ್ದೀರಾ ಅಂತ. ಏನೋ ಬರ್ದಿದ್ದಾರೆ, ಇಷ್ಟ ಆಗಿಲ್ವಾ? ಬೇಡ, ಬಿಟ್ಟಾಕ್ತಾರೆ ಬಿಡಿ. ನಮ್ಗೆ ಹೇಳ್ತಾರೆ ಯಾಕೆ ನೀವು ಅಪ್ಗ್ರೇಡ್ ಆಗಿಲ್ಲ ಅಂತಾರೆ. ಈಗ ಪ್ರೇಮ್ ಅವ್ರು ಅಪ್ಗ್ರೇಡ್ ಆದ್ರು, ಅದಕ್ಕೆ ಎಷ್ಟು ಮಾತಾಡ್ತಾವ್ರೆ ಹಿಂಗೆ. ಅವ್ರನ್ನ ಹಂಗೆ ನೋಡಕ್ ಇಷ್ಟ ಪಡ್ತಾವ್ರೆ ಅಂತ ಗೊತ್ತಾಗಿದೆಯಲ್ಲ. ಇನ್ಮೇಲೆ ಅಂತದೇ ಕೊಡ್ತಾರ ಬಿಡಿ, ಆಯ್ತಾ? ದಯವಿಟ್ಟು ಅಭಿಮಾನಿಗಳು ಆದಷ್ಟು ನಮ್ಮನ್ನ ನಾವೇ ಕಾಲ ಹೇಳ್ಕೊಳ್ಳೋದನ್ನ ಬಿಡ್ಬೇಕು ಅಂತ ಕೇಳ್ಕತೀನಿ ಈ ಮುಖಾಂತರ. ನೀವೆಲ್ಲ ಸಪೋರ್ಟ್ ಮಾಡ್ಬೇಕು, ಒಳ್ಳೆ ರೀತಿಲಿ ಹೇಳಿ. ಅವ್ರ ಮನೆಯವ್ರ ಒಳಿಕ್ ಹೋಗಿ ಬಯ್ಯೋ ಅವಶ್ಯಕತೆ ಇಲ್ಲ ನೀವು. ಓಕೆ, ಎಸ್ ಅಮ್ಮ, ಥ್ಯಾಂಕ್ ಯು ಅಮ್ಮ. ಜೀ ಕನ್ನಡ ನ್ಯೂಸ್ ಥ್ಯಾಂಕ್ ಯು.